ಶಿಬಿರದಲ್ಲಿ ಪಾಲ್ಗೊಳ್ರಿ. ಮತ್ತೆ ನಮ್ಮಿಂದ ಆಗ್ತಕ್ಕಂತಹ ಈಗ ನೋಡ್ರಿ, ನಾವು ಬೇರೆಯವರಿಂದ ನಮಗೇನ್ ಸಿಕ್ತು, ಸರ್ಕಾರದಿಂದ ನಮಗೇನ್ ಸಿಕ್ತು, ಸಮಾಜದಿಂದ ನನಗೇನ್ ಸಿಕ್ತು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತೇವೆ ಹೊರತಾಗಿ ನನ್ನಿಂದ ಸಮಾಜಕ್ಕೆ ಏನ್ ಕೊಡ್ತಾ ಇದ್ದೀನಿ, ನನ್ನಿಂದ ಏನ್ ಕೊಡಕ್ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ಬೇಕಾಗ್ತೈತಿ. ಅಂತ ಒಂದು ಸಂದರ್ಭದಲ್ಲಿ ನಾವು ಈ ರಕ್ತದಾನ ಮಾಡುವ ಮೂಲಕ ಕೂಡ ನಾವು 4 ಜನರಿಗೆ ಸಹಾಯವನ್ನ ಮಾಡಬಹುದಾಗಿದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ, ಜೊತೆಗೆ ನಮ್ಮ ಡಾಕ್ಟರ್ ಅವರು ಒಂದು ಇದನ್ನು ಕೋರಿಕೆ ಕೇಳಿದ್ರು ನನ್ನ ಎದುರುಗಡೆ. ಸರ್, ತಮ್ಮ ಕಚೇರಿಯಲ್ಲೂ ಕೂಡ ಸಾಕಷ್ಟು ಜನ ಸಾರ್ವಜನಿಕರು ಬರ್ತಾ ಇರ್ತಾರ. ಅದಕ್ಕಾಗಿ ಈ ಹಿಂದೆನೂ ಕೂಡ ತಮ್ಮ ಇಲಾಖೆ ಮುಖ್ಯಸ್ಥರಿಗೆ ನಾನು ತಿಳಿಸಿದ್ದೀನಿ, ಅವಾಗೂ ಕೂಡ ಆಯೋಜನೆ ಮಾಡಕ್ ಆಗಿರಲಿಲ್ಲ. ಅದಕ್ಕಾಗಿ ನಾನು ಇವತ್ತಿನ ದಿನ ಈ ವೇದಿಕೆಯ ಮೂಲಕ ಹೇಳ್ತೀನಿ, ನಮ್ಮ ಒಂದು ತಾಲೂಕು ಆಡಳಿತ ಭವನದಲ್ಲಿ 4 ಕಚೇರಿಗಳು ಕಾರ್ಯನಿರ್ವಹಿಸ್ತಾವ. ಸುಮಾರು ಸಾವಿರಾರು ಜನ ಪ್ರತಿದಿನ ಓಡಾಡ್ತಾ ಇರ್ತಾರ. ಅದಕ್ಕಾಗಿ ತಾವು ಸಾಧ್ಯ ಆದ್ರೆ ನಾವು ಡಿಸ್ಕಸ್ ಮಾಡಿ ಒಂದು ದಿನವನ್ನ ರಕ್ತದಾನ ಶಿಬಿರವನ್ನ ನಮ್ಮ AC ಮೇಡಮ್ ಅವರಿಗೂ ಡಿಸ್ಕಸ್ ಮಾಡಿ ಒಂದು ದಿನ ಅಲ್ಲಿ ಆಯೋಜನೆ ಮಾಡೋಣ ಅಂತ ನಮ್ಮ ನಿಶ್ಚಿತವಾಗಿ ನಾವು ಅಲ್ಲಿ ಸ್ವಲ್ಪ ಬ್ಯಾನರ್ ಹಾಕಿ ಪ್ರಚಾರ ಮಾಡಿ, ಯಾಕಂದ್ರೆ ಅಲ್ಲಿ ಸುಮಾರು 3-4 ಸಾವಿರ ಜನ ಬಂದು ಹೋಗ್ತಾರಂತ ಅನ್ಸುತ್ತೆ. ಯಾಕಂದ್ರೆ ಸಬ್ ರಿಜಿಸ್ಟರ್ ಇದಾವ, ಆಮೇಲೆ ನಮ್ಮ ಟ್ರೆಜರಿ ಐತಿ, ಸರ್ವೆ ಸಂಬಂಧಪಟ್ಟಂಗೆ, ನಮ್ಮ ರೆವೆನ್ಯೂ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ಬಂದು ಹೋಗ್ತಾ ಇರ್ತಾರೆ. ಅಲ್ಲಿಯೂ ಕೂಡ ಒಂದು ಕಾರ್ಯಕ್ರಮವನ್ನ ಅಥವಾ ಈ ಶಿಬಿರವನ್ನ ಆಯೋಜನೆ ಮಾಡ್ತೀವಿ. ಅದರ ಮುಂದಿನದಾಗಿ ನಮ್ಮ ಹಜಾರೆ ಅವರು ಕೂಡ ಅದರ ಬಗ್ಗೆ ನಿರಂತರ ನಮ್ಮ ಟಚ್ ಒಳಗಿರಿ, ಆದಷ್ಟು ಬೇಗನೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ಈ ವೇದಿಕೆ ಮೇಲೆ ತಮಗೆ ತಿಳಿಸ್ತಾ, ಈ ಒಂದು ಮುಖ್ಯವಾದ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗಿಯಾಗಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೇನೆ. ಆಶ್ರಮದ ಸಂಸ್ಥೆಗೂ ಮತ್ತು ಜನಸಂಖ್ಯೆಯ ಗುರು ಹಿರಿಯರಿಗೂ ವಂದಿಸ್ತಾ ನಾನು ಮಾತಾಡ್ತೀನಿ. ನಮಸ್ಕಾರ. ಸಾಧ್ಯ ಆದಷ್ಟು ಸರ್ಕಾರ ಕೊಟ್ಟು ತಮ್ಮಲ್ಲಿ ಒಂದು ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮ ನಡೆಸೋಣ ಅಂತ ಹೇಳಿ ನಾನು ನಂಬಿದ್ದೀನಿ. ಒಂದ್ಸಾರಿ ಜೋರಾಗಿ ವಿಷಯ ಕಂಡವ್ರಿಗೆ ಮತ್ತೆ ಇನ್ನೊಂದೇನು ಅನ್ಸಂತಂದ್ರೆ, ಇತ್ತಿತ್ತಲಾಗಿ ನಾವು ಆಫೀಸರ್ಸ್ ಬರ್ತಿದ್ದಾರೆ ಜಮಖಂಡಿ ಲಕ್ಕಿ ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಏನಂತಂದ್ರೆ ಒಂದು ಗ್ರೌಂಡ್ ಲೆವೆಲ್ ಇಂದ ಬಂದಿದ್ದಾರೆ, ಅವರು ಕೊಟ್ಟು ಎಲ್ಲ ಈ ಜನರ ಅನುದಾನ ಏನಿರ್ತದೆ ಅಂತ ಹೇಳಿ ನಾವು ಯಾವಾಗ ಭೇಟಿಯಾಗಿ ಹೋಗ್ತೀವಿ 1-2 ಸಲ, ಯಾವಾಗ ಸರ್ ಬಹಳಷ್ಟು ಯಾರು ಬಂದವ್ರಿಗೆಲ್ಲಾನು ಕೂಡ ಅವ್ರ ಮಾತನ್ನು ಕೇಳ್ತಾರೆ. ಸಮಾಜ ಅದಿರಿ, ಎನರ್ಜೆಟಿಕ್ ಇದ್ರಿ, ಹೊಸದೇನು ಮಾಡ್ಬೇಕು ಅಂತ ಉತ್ಸಾಹ ತಮ್ಮಲ್ಲಿ ಇರ್ತದೆ, ಅದು ನಮ್ಗೆ ಕಂಡು ಬಂದಿದೆ. ಅದಕ್ಕಾಗಿ ವಿನಂತಿಯನ್ನು ಮಾಡ್ತಾ ಇದ್ವಿ ವೇದಿಕೆಯಿಂದ. ಎಲ್ಲರೂ ತಾವು ಸಹಭಾಗಿ ಇದ್ರೆ ದಯವಿಟ್ಟು ಒಂದ್ಸರಿ ಜೋರಾಗಿ ಅದೇ ತರ ಈ ಮಾಧ್ಯಮದಲ್ಲಿ ಈಶ್ವರ ವಿದ್ಯಾಲಯಕ್ಕೂ ಕೂಡ ಸಮಯ ಕೊಡ್ತಾ ಇದ್ವಿ. ಇಲ್ಲಿ ಬಂದು ನಮ್ಮೊಂದು ಧ್ಯಾನ ಕೇಂದ್ರ ಇದೆ, ಶಾಂತಿಯಿಂದ ಕೂತ್ಕೊಂಡು. ಗಾಂಧೀಜಿಯವರ ಸ್ಮೃತಿ ದಿನ, ವಿಶ್ವ ಬಂಧುತ್ವ ದಿನದಂದು ಈಶ್ವರನ ಸಮ್ಮುಖದಲ್ಲಿ ನಾವು ಪವಿತ್ರವಾಗಿರುವಂತ ಪ್ರತಿಜ್ಞೆಯನ್ನು ಮಾಡೋಣ. ಈಗ ಎಲ್ಲರೂ ಕೈ ಮುಂದೆ ಮಾಡಿ ನಾವೆಲ್ಲರೂ ಸೇರಿ ಈಶ್ವರನ ಸಮ್ಮುಖದಲ್ಲಿ ಈ ಪವಿತ್ರ ಸಂಕಲ್ಪವನ್ನು ಮಾಡೋಣ. ಒಂದನೇದಾಗಿದೆ, ನಾನು ಈ ಸಂಕಲ್ಪ ಮಾಡುತ್ತಿದ್ದೇನೆ, ನಾನು ರಕ್ತದಾನ ಮಾಡಿ ಯಾರದೇ ಜೀವನ ಒಂದು ಪವಿತ್ರ ಮಾನವನ ಸೇವೆಯೆಂದು ತಿಳಿದು ಈ ನಿಸ್ವಾರ್ಥ ಭಾವನೆಯಿಂದ ಮತ್ತು ಸಮಾಜದ ಅನ್ಯರಿಗೂ ಸಹ ರಕ್ತದಾನಕ್ಕಾಗಿ ಪ್ರೇರಣನಾಗಿ ಮಾಡುತ್ತೇನೆ. ನಾನು ರಕ್ತದಾನದ ಜೊತೆಗೆ ನನ್ನ ಜೀವನದಲ್ಲಿ ಶಾಂತಿ, ಪ್ರೇಮ ಮತ್ತು ಸಹೋದರತ್ವದ ಭಾವನೆಯನ್ನು ಹೆಚ್ಚುತ್ತೇನೆ. ನಾನು ತಿರಸ್ಕಾರ, ಭೇದ ಭಾವ ಮತ್ತು ಸ್ವಾರ್ಥವನ್ನು ತ್ಯಾಗ ಮಾಡಿ ವಿಶ್ವ ಬಂಧುತ್ವಕ್ಕಾಗಿ ನನ್ನ ಯೋಗದಾನ ಕೊಡುತ್ತೇನೆ. ನಾನು ವಸುದೇವ ಕುಟುಂಬದ ಭಾವನೆಯ ಜೊತೆಗೂಡುತ್ತಾ ಮಾನವೀಯತೆ ಸೇವೆಯಲ್ಲಿ
ಇವತ್ತಿನ ದಿನ ನಾವೆಲ್ಲರೂ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳೋಣ. ಓಂ ಶಾಂತಿ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಂತಹ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ವೇದಿಕೆ ಮೇಲೆ ಆಸೀನರಾದಂತಹ ಮೀರಾ ಅವರಿಗೆ, ಉಳಿದ ಎಲ್ಲ ಗಣ್ಯರಿಗೆ ಹಾಗೂ ಉದ್ಘಾಟನೆ ಮಾಡಿದಂತಹ ತಹಸೀಲ್ದಾರ್ ಅವರಿಗೆ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ ಹಾಗೂ ಮಾಧ್ಯಮ ಬಂಧುಗಳಿಗೆ ವಂದನೆ ಸಲ್ಲಿಸಿ ಸಂಕ್ಷಿಪ್ತವಾಗಿ ನಾನು ಮಾತಾಡೋದು. ಯಾಕಂದ್ರೆ ಮುಂದೆ ರಕ್ತದಾನ ಶಿಬಿರ ಪ್ರಾರಂಭವಾಗಬೇಕಾಗಿದೆ. ಆದರೂ ಕೂಡ ನಾನು ಕೆಲವೊಂದು ವಿಷಯಗಳಲ್ಲಿ ಹೇಳಬೇಕಾಗ್ತದೆ. ಯಾಕಂತಂದ್ರೆ ನಮ್ಮಲ್ಲಿ ರಕ್ತದಾನದ ಬಗ್ಗೆ ಬಹಳಷ್ಟು ಕಡಿಮೆ ತಿಳುವಳಿಕೆ ಜನರಲ್ಲಿದೆ. ತಪ್ಪು ತಿಳುವಳಿಕೆಗಳು ಬಹಳಷ್ಟಿವೆ. ಅದರ ಬಗ್ಗೆ ಒಂದು 4 ಮಾತುಗಳು ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ರಕ್ತದಾನ ಬಹಳಷ್ಟು ಶ್ರೇಷ್ಠವಾದದ್ದು ಅಂತ ನಾವು ಹೇಳ್ತೀವಿ. ಅದರ ಜೊತೆಗೇನೆ ಬೇರೆ ಬೇರೆ ದಾನಗಳನ್ನು ಇವೆ. ಅನ್ನದಾನ ಇದೆ, ವಿದ್ಯಾದಾನ ಇದೆ, ರಕ್ತದಾನ ಇದೆ, ಅಂಗದಾನ ಇದೆ. ಎಲ್ಲ ದಾನಗಳು ಆಯಾ ಒಂದು ಸಮಯದಲ್ಲಿ, ಯಾವ ಸಮಯದಲ್ಲಿ ಯಾವುದರ ಅವಶ್ಯಕತೆ ಇರ್ತದೋ ಆ ಸಮಯದಲ್ಲಿ ಅದನ್ನು ನಿಭಾಯಿಸುವಂತಹ ಒಂದು ಏನು ದಾನ ಅಂತ ಬರ್ತದೆ ಅದು ಶ್ರೇಷ್ಠ ಆಗ್ತದೆ. ಈಗ ಹಸಿವಾದವನಿಗೆ ನೀವು ರಕ್ತ ಕೊಡ್ತೀನಿ, ರಕ್ತ ಹಾಕ್ತೀನಿ ಅಂತಂದ್ರೆ ಇದು ಇಲ್ಲ. ಹಸಿವಾದವನಿಗೆ ಆಹಾರನೇ ಕೊಡಬೇಕು. ವಿದ್ಯೆ ಬೇಕಾದವರಿಗೆ ವಿದ್ಯಾದಾನವನ್ನೇ ಮಾಡಬೇಕು. ಆ ರೀತಿಯಾಗಿ ರಕ್ತದ ಅವಶ್ಯಕತೆ ಎಲ್ಲೆಲ್ಲಿ ಬರ್ತದೆ ಅಲ್ಲೆಲ್ಲ ರಕ್ತವನ್ನೇ ಕೊಡಬೇಕಾಗ್ತದೆ. ಕೆಲವೊಂದ್ಸರಿ ಬೇರೆ ವ್ಯವಸ್ಥೆ ಮಾಡಿದ್ರೆ ಅದರಷ್ಟು ಉಪಯೋಗಕ್ಕೆ ಬರ್ಲಿಕ್ಕಿಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಹಮ್ಮಿಕೊಂಡಂತಹ ರಕ್ತದಾನದ ಬಗ್ಗೆ ಹೇಳಬೇಕಂತಂದ್ರೆ, ಮನುಷ್ಯನಿಗೆ ದೇಹದ ಎಲ್ಲ ಅವಯವಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ, ಕಾರ್ಯನಿರ್ವಹಿಸಬೇಕಾದ್ರೆ ರಕ್ತದ ಅವಶ್ಯಕತೆ ಇದ್ದೇ ಇದೆ. ಈ ರಕ್ತ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಅವಶ್ಯಕತೆ ಇರುವಂತಹ ಆಮ್ಲಜನಕ ಮತ್ತು ನ್ಯೂಟ್ರಿಷನ್ಸ್ ಅಂತ ಹೇಳ್ತೀವಿ ನಾವು. ಪ್ರೋಟೀನ್ ಆಗಲಿ ಅಥವಾ ಸಸಾರಜನಕವಾಗಲಿ ಅಥವಾ ಕೊಬ್ಬು ಆಗಲಿ ಅಥವಾ ಗ್ಲುಕೋಸ್, ಶುಗರ್ ಆಗಲಿ, ಇವೆಲ್ಲಗಳನ್ನ ದೇಹದ ಎಲ್ಲ ಅವಯವಗಳಿಗೆ, ಕಣಗಳಿಗೆ ಅದು ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡುತ್ತದೆ. ಈ ವ್ಯವಸ್ಥೆಯನ್ನು ಮಾಡೋದ್ರ ಸಲುವಾಗಿ ನಮ್ಮ ಹೃದಯ ಮತ್ತು ಅದರಲ್ಲಿ ಜೊತೆಗೆ ಇರುವಂತಹ ರಕ್ತನಾಳಗಳೆಲ್ಲವೂ ಕೂಡ ದೇಹದ ಬೇರೆ ಬೇರೆ ಭಾಗಗಳಿಗೆ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ವೇಳೆಗೆ ರಕ್ತವನ್ನ ಸರಬರಾಜು ಮಾಡಲಿಕ್ಕೆ ಇರ್ತದೆ. ಆದರೆ ಈ ಒಂದು ಸುಮಾರು 5 ಲೀಟರ್ ಇರುವಂತಹ ನಮ್ಮಲ್ಲಿಯ ರಕ್ತ ಬೇರೆ ಬೇರೆ ಕಾರಣಗಳಿಂದಾಗಿ ಕಡಿಮೆಯಾಗುವಂತಹ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ರಕ್ತದ ಕೊರತೆ ಬಹಳಷ್ಟು ನಾವು ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ನಮ್ಮ ಒಂದು ಜೀವನ ಶೈಲಿ ಬದಲಾವಣೆಯಾಗಿದೆ. ನಮ್ಮ ಆಹಾರ ವಿಹಾರ, ಆಚಾರ ವಿಚಾರ ಬದಲಾವಣೆ ಆದದ್ರಿಂದ ಬಹಳಷ್ಟು ಜನ, ವಿದ್ಯಾರ್ಥಿಗಳು ಹಿಡ್ಕೊಂಡು, ಯುವಕರನ್ನ ಹಿಡ್ಕೊಂಡು ವಯಸ್ಸಾದವರವರೆಗೆ ರಕ್ತದ ಕೊರತೆಯನ್ನು ನಾವು ಬಹಳಷ್ಟು ನೋಡ್ತಾ ಇದ್ದೇವೆ. ಈ ಒಂದು ರಕ್ತದ ಕೊರತೆ ಕೆಲವೊಂದು ಸಾರಿ ನಾವು ಏನಾದ್ರೂ ಒಂದು ಘಟನೆಯಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ, ಈಗ ಉದಾಹರಣೆಗೆ ನಾವು ತೆಗೆದುಕೊಳ್ಬೇಕಾದ್ರೆ ಆಕ್ಸಿಡೆಂಟ್ಸ್, ಅಪಘಾತಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ದಿನನಿತ್ಯ ಅಪಘಾತಗಳನ್ನು ನಾವು ನೋಡ್ತಾ ಇದ್ದೇವೆ. ಮಾಧ್ಯಮಗಳಲ್ಲಿ ಕೆಲವೊಂದು ಬರ್ತವೆ, ಕೆಲವೊಂದು ಬರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಬಹಳಷ್ಟು ಪ್ರಮಾಣದ ರಕ್ತ ಸೋರಿ ಹೋದಾಗ ಅಲ್ಲಿ ರಕ್ತ ಕೊಡಲೇಬೇಕಾಗ್ತದೆ ಅಂತ ಒಂದು ಪರಿಸ್ಥಿತಿ ಇರ್ತದೆ. ಅದ್ರ ಜೊತೆಗೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಬೇರೆ ಬೇರೆ ರೋಗಗಳಲ್ಲಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದಾಗ ಮತ್ತು ತಾವೆಲ್ಲ ನೋಡಬೇಕು, ಹೆರಿಗೆಯ ಸಮಯದಲ್ಲಿ ಬಹಳಷ್ಟು ಜನ ಗರ್ಭಿಣಿಯರಿಗೆ ರಕ್ತದ ಕೊರತೆ ಇದ್ದು ಆ ಒಂದು ಹೆರಿಗೆಯ ಸಮಯದಲ್ಲಿ ರಕ್ತದ ಅವಶ್ಯಕತೆ ಇರ್ತದೆ. ಇದರ ಜೊತೆಗೇನೆ ನಾನು ಹೇಳಿದೆ, ಇವತ್ತಿನ ದಿವಸ ನಾವು ತಿನ್ನುವಂತ ಆಹಾರ ಬದಲಾವಣೆಯಾಗಿದೆ, ಕುಡಿಯುವಂತ ಪಾನೀಯ ಬದಲಾಗಿದೆ, ಸೇವಿಸುವಂತ ಹವೆ ಬದಲಾಗಿದೆ. ನಾವೆಲ್ಲನೂ ಇವತ್ತಿನ ದಿವಸ ಕೆಡಿಸ್ಬಿಟ್ಟಿದ್ದೇವೆ. ಅದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಅಂದ್ರೆ ಮನಸ್ಸಿನ ಮಾಲಿನ್ಯ, ಮೆಂಟಲ್ ಪೊಲ್ಯೂಷನ್ ಅಂತ ಹೇಳ್ತೀವಿ. 100ಕ್ಕೆ 90% ರೋಗಗಳು ಬರಲಿಕ್ಕೆ ಮುಖ್ಯವಾದಂತಹ ಕಾರಣ ಅಂತಂದ್ರೆ ನಮ್ಮ ಮನಸ್ಥಿತಿ, ಕೇವಲ 10% ರೋಗಗಳು ಮಾತ್ರ ನಮ್ಮ ದೈಹಿಕ ತೊಂದರೆಯಿಂದ ಬರ್ತಾವೆ.
ಮುಖ್ಯವಾಗಿ ಮೊದಲ ರೋಗ ಪ್ರಾರಂಭವಾಗುವುದು ಮನಸ್ಸಿನಲ್ಲಿ. ಸೊ 90% ರೋಗಗಳು ಪ್ರಾರಂಭವಾಗಲಿಕ್ಕೆ ನಮ್ಮ ಮನಸ್ಥಿತಿ, ಮಾನಸಿಕ ಸ್ಥಿತಿ, ಮನಸ್ಸಿನ ಮಾಲಿನ್ಯ ಕಾರಣ. ಈ ಮನಸ್ಸಿನ ಮಾಲಿನ್ಯದಿಂದಾಗಿ ನಾವು ಇವತ್ತಿನ ದಿವಸ ನಮ್ಮ ಭೂಮಿಯನ್ನು ಮಲಿನ ಮಾಡಿದ್ದೇವೆ, ನಮ್ಮ ನೀರನ್ನ ಮಲಿನ ಮಾಡಿದ್ದೇವೆ, ಹವೆಯನ್ನು ಮಲಿನ ಮಾಡಿದ್ದೇವೆ. ಅದರಿಂದಾಗಿ 108 ರೋಗಗಳಿಗೆ ಬಲಿಯಾಗ್ತಾ ಇದ್ದೇವೆ. ಹಳೆಯದಾದಂತಹ ರೋಗಗಳ ಜೊತೆಗೆ ಹೊಸ ಹೊಸ ರೋಗಗಳನ್ನು ನಾವು ಇವತ್ತಿನ ದಿವಸ ಆಹ್ವಾನ ಮಾಡಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಮಕ್ಕಳಲ್ಲಿ, ಯುವಕರಲ್ಲಿ, ವಯಸ್ಸಾದವರಲ್ಲಿ, ಎಲ್ಲ ವಯಸ್ಸಿನವರಲ್ಲಿ ಕೂಡ ನಾವು ಇವತ್ತಿನ ದಿವಸ ರಕ್ತದ ಕೊರತೆಯನ್ನ ನೋಡ್ತಾ ಇದ್ದೀವಿ. ಯಾಕಂದ್ರೆ ಹೇಳಿದೆ ಈಗಾಗಲೇ, ನಮ್ದು ಬಹಳಷ್ಟು ಏನಂತಂದ್ರೆ ಫಾಸ್ಟ್ ಇದೆ, ಈಗ ಬಹಳಷ್ಟು ತೀವ್ರಗತಿಯಿಂದ ಓಡುತ್ತಿರುವಂತಹ ಜೀವನ, ಮೆಕ್ಯಾನಿಕಲ್ ಲೈಫ್, ತಾಂತ್ರಿಕ. ಇದು ಏನಪ್ಪಾ ಅಂತಂದ್ರೆ ನಮಗ ಯಾವುದಕ್ಕೆ ಸಮಯ ಕೊಡಬೇಕು, ಯಾವಾಗ ಸಮಯ ಕೊಡಬಾರದು,